ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ. ನಾನು ನಿಮ್ಮ ಪ್ರಕಾಶ್. 35ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಆಲ್ರೆಡಿ ಕಾಫಿ ಎಲ್ಲ ಕುಡ್ಕೊಂಡು ಜಿಮ್ಮಿಗೆ ಬಂದುಬಿಟ್ಟಾಯಿತು. ಇವಾಗ ಬಾಸ್ ವರ್ಕೌಟ್ ಮಾಡತ್ತಾರೆ. ಇದು ನೋಡ, ಹೈ ಪ್ಲ್ಯಾಂಕ್ ಟು ಲೋ ಪ್ಲ್ಯಾಂಕ್ ಐತೆ ನೋಡಪ್ಪ. ಇದು ಕೋರ್ ಸಲುವಾಗಿ. ಇದು ಸ್ಕ್ಯಾಪ್ಯುಲಾ ಪುಷಪ್ ಅಂತ ಅಂತಾರೆ. ಇದಕ್ಕೆ ಸ್ಕ್ಯಾಪ್ಯುಲಾ ಪುಷಪ್ ಅಂದ್ರೆ ಏನು? ಹಿಂದೆ ಅಪ್ಪರ್ ಬ್ಯಾಕ್ ಆ್ಯಕ್ಟಿವೇಶನ್ ಸಲುವಾಗಿ ಮಾಡೋದು, ಗೌಂಟಿ ಒಳಗೆ ಹೇಳ್ಬೇಕಂತಂದ್ರೆ. ಆಮೇಲೆ ಫೇಸ್. ಸೊ ವಾರ್ಮಪ್ ಮಾಡ್ರು. ಇವಾಗ ಹ್ಯಾಂಡ್ ಸ್ಟ್ಯಾಂಡ್ ಅವ್ರು ಮಾಡತ್ತಾರ. ಹ್ಯಾಂಡ್ ಸ್ಟ್ಯಾಂಡ್ ಬಿಗಿನರ್ಸ್ಗಿದೆ, ಅದಕ್ಕೆ ವಾಲ್ ಸಪೋರ್ಟ್ ತೊಗೋಬೇಕಾ. ಸ್ಟಾರ್ಟಿಂಗ್ ಹಿಂಗೆ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಒಮ್ಮೆ ಬರೋಂಗಿಲ್ಲ. ಇಲ್ಲಿ ನಾ ವಾರ್ಮಪ್ ಮಾಡತ್ತಿದ್ದೆ. ಹ್ಯಾಂಡ್ ಸ್ಟ್ಯಾಂಡ್ ಅಂದರೆ ವಾಲ್ ಸಪೋರ್ಟ್ ತೊಗೊಂಡೆ. ಆಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಪ್ಪ ಹ್ಯಾಂಡ್ ಸ್ಟ್ಯಾಂಡ. ದೋಸ್ತ ಇವತ್ತೊಂದು ಸ್ವಲ್ಪ ಅಡ್ವಾನ್ಸ್ಡ್ ಟ್ರೈ ಮಾಡತ್ತಿದ್ದು. ಇದು ನೋಡ್ರಿ, ಇದು ಕೈ ಅಭಿಷಿ ಅಲ್ಲಿಟ್ಟು ಟ್ರೈ ಮಾಡೀನಿ. ಹೆಂಗೋ ಒಟ್ಟು ನಿಂತಿತ್ತು. ಅದಾದ ನಂತರ ಹಂಗೆ ಟ್ರೈ ಅಂತೂ ಭಾಳ ಸಲ ಮಾಡೀನಿ. ಇವತ್ತು ಆಲ್ಮೋಸ್ಟ್ ಒಂದು 10-15-20 ಸಲ ಟ್ರೈ ಮಾಡಿರ್ಬೇಕು. ಆಯ್ತು, ಅದ್ರಾಗ ಒಂದು ಸ್ವಲ್ಪ ಹೋಲ್ಡ್ ಆಯ್ತಾ. ಯಾಕಂತಂದ್ರೆ ಮೇನ್ಲಿ ಬ್ಯಾರ್ಲೆಟ್ಸ್ ಮೇಲೆ ಆಗತೈತಿ. ಅದು ಕಟ್ಟಿಗೆ ಇರ್ತಾವಲ್ಲ, ಬ್ಯಾರ್ಲೆಟ್ಸ್ ಅಂದ್ರೆ ಕಟ್ಟಿಗೆ. ಆ ಕಟ್ಟಿಗೆ ಮ್ಯಾಗ ಹೋಲ್ಡ್ ಮಾಡೋಕೆ ಆಗತೈತಿ, ಯಾಕಂದ್ರೆ ಅದು ಈಸಿ ಅನಿಸ್ತೈತಿ. ಆದ್ರೆ ಫ್ಲೋರ್ ಮ್ಯಾಗ ಆಗತ್ತಿರಲಿಲ್ಲ. ಅದಕ್ಕೆ ಕೋಚ್ ಏನಂದ್ರು, ಇಲ್ಲ ನೀ ಫ್ಲೋರ್ ಮೇಲೆ ಮಾಡಂತೇಶನ್. ಇಲ್ಲಿ ನೋಡಿ ಆಗತ್ತಿಲ್ಲ ಥರ ಅನಿಸ್ತೈತಿ. ಇಲ್ಲಿ ನೋಡಿ, ಇದು ಬ್ಯಾರ್ಲೆಟ್ ಮೇಲೆ ಆಗಿಬಿಡ್ತೈತಿ ಈಸಿಲಿ. ಯಾಕಂತಂದ್ರೆ ಅದು ಗ್ರಿಪ್ ಇರ್ತದಲ್ಲ, ಕೈಯಾಗ ಸ್ವಲ್ಪ ಗಚ್ಚಿ ಹಿಡಿಬೋದು. ಬಟ್ ಅದರಿಂದ ಬಾಡಿ ಒಂದು ಸೈಡ್ ಕ್ರಾಸ್ ಆಗತೈತೆ. ಆಮೇಲೆ ಸರ್ ಅಂದರು, ಇಲ್ಲ ನೆಗೆಟಿವ್ ಪುಷಪ್ ಮಾಡಿ. ನೆಗೆಟಿವ್ ಅಂತಂದ್ರೆ ಏನು? ಹ್ಯಾಂಡ್ ಸ್ಟ್ಯಾಂಡ್ ಟು ಪುಷಪ್ಸ್ ಅಂದರೆ ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್ ಸ್ಲೋ ಆಗಿ ಕೆಳಗೆ ಬರ್ಬೇಕು, ಆಮೇಲೆ ಬಿಟ್ಬಿಡ್ಬೇಕು. ಯಾಕಂದ್ರೆ ವಾಪಸ್ ಪುಷ್ ಮಾಡೋಕ್ಕಂತೂ ಆಗಂಗಿಲ್ಲ, ಯಾಕಂದ್ರೆ ಬಾಡಿದು ಅಷ್ಟು ಬ್ಯಾಲೆನ್ಸ್ ಇಲ್ಲ. ಸೊ ನಾ ಅದ ಟ್ರೈ ಮಾಡತ್ತಿದ್ನಿ. ಹ್ಯಾಂಡ್ ಸ್ಟ್ಯಾಂಡ್ ಹೋಗುದ, ಸ್ವಲ್ಪ ಹೋಲ್ಡ್ ಮಾಡ್ದೆ, ಆಮೇಲೆ ಸಾವಕಾಸ ಕೆಳಗೆ ಬರೋದು. ಯಾರಿಗೆ ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್ ಮಾಡೋದೈತಲ್ಲ, ಸೊ ಇದನ್ನು ರೂಟೀನ್ ನೀವು ಫಾಲೋ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಹೋಗೋದ, ಆಮೇಲೆ ಹೋಲ್ಡ್ ಮಾಡೋದು. ಹೋಲ್ಡ್ ಮಾಡಿಕಿಸನ್ ಸಾವಕಾಸ ಕೆಳಗೆ ಬರೋದು. ಎಷ್ಟು ಸಾವಕಾಸ ಆಕೈತೆ ಅಷ್ಟು ಸಾವಕಾಸ ಕೆಳಗೆ ಬರೋದು. ಸೊ ದ್ಯಾಟ್ ನಮ್ಮದು ಬಾಡಿ ಆಮೇಲೆ ಮೈಂಡ್, ಇದು ಮಸಲ್ ಮೆಮ್ರಿ ಅಂತಾರಲ್ಲ, ಆ ಥರ ಎಲ್ಲ ಬರೋಬ್ಬರಾಗಿಬಿಡ್ತೈತಿ. ಇಲ್ಲಿ ನೋಡಿ, ಆಮೇಲೆ ಹ್ಯಾಂಡ್ ಸ್ಟ್ಯಾಂಡ್ ಟು ಎಲ್ ಸಿಟ್ಗೆ ಅಂತಂದ್ರೆ, ಎಲ್ ಸಿಟ್ಗೆ ಹೋಗ್ಬೇಕಂತಂದ್ರೆ ಯಾವಾಗ ಮಾಡೇ ಇಲ್ಲ, ಗೊತ್ತೇ ಇಲ್ಲ ನಮಗೆ. ಸೊ ಅದಕ್ಕೆ ಫಸ್ಟ್ ಹ್ಯಾಂಡ್ ಸ್ಟ್ಯಾಂಡ್ ಹೋಲ್ಡ್ ಅಂತೂ ಆಗತೈತಿ ಈಸಿಲಿ. ಹಿಂಗೆ ಸಾವಕಾಸ ಬಂದು ಆಮೇಲೆ ಎಲ್ ಸಿಟ್ ಪೊಸಿಷನ್ಗೆ ಬರ್ಬೇಕು. ಬಟ್ ಆದ್ರೆ ಅದೇನು ಆಗಲಿಲ್ಲ. ಬಟ್ ಟ್ರೈ ಮಾಡ್ಬೇಕು, ಯಾಕಂದ್ರೆ ಟ್ರೈನಿಂಗ್ ಮಾಡಬೇಕಲ್ಲ. ಆಲ್ ಆಫ್ ಸಡನ್ ಒಮ್ಮೆ ಹ್ಯಾಂಡ್ ಸ್ಟ್ಯಾಂಡ್ ಟು ಎಲ್ ಸಿಟ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡಂತಂದ್ರೆ ಆಗಂಗಿಲ್ಲ. ಸೊ ಅದಕ್ಕೆ ಟ್ರೈ ಮಾಡೀನಿ. ಸೊ ಇವತ್ತು ಹ್ಯಾಂಡ್ ಸ್ಟ್ಯಾಂಡ್ ಟು ಎಲ್ ಸಿಟ್ ಅಂದರೆ ಏನೇನು ಮಾಡಿದ್ವಿ ಇವತ್ತು? ಸಾವಕಾಸ ನೆಗೆಟಿವ್ ಪುಷಪ್, ಹ್ಯಾಂಡ್ ಸ್ಟ್ಯಾಂಡ್ ನೆಗೆಟಿವ್ ಪುಷಪ್ಸ್ ಮಾಡಿದೆವು. ಆಮೇಲೆ ಹ್ಯಾಂಡ್ ಸ್ಟ್ಯಾಂಡ್ ಟು ಎಲ್ ಸಿಟ್ ಅಂದರೆ ಹ್ಯಾಂಡ್ ಸ್ಟ್ಯಾಂಡ್ ಹೋಲ್ಡ್ ಮಾಡೋದು, ಅಲ್ಲಿಂದ ಸಾವಕಾಸ ಕೆಳಗೆ ಬರೋದು. ಎಷ್ಟು ಸಾವಕಾಸ ಆಕೈತೆ ಅಷ್ಟೇ. ನಾನು ನೋಡಿ ಟ್ರೈ ಮಾಡತ್ತೀನಿ, ಬಟ್ ಅದು ಆಗತ್ತಿಲ್ಲ. ಇರಲಿ, ಮತ್ತು ನೆಕ್ಸ್ಟ್ ಟೈಮ್ ಮಾಡಕ್ಕೆ ಬರ್ತೈತಿ. ಆಮೇಲೆ ಅಂದರು ಕೋಚ, ಇಲ್ಲ ವಾಲ್ ಸಪೋರ್ಟ್ ತೊಗೊಂಡು ಪುಷಪ್ ಮಾಡು. ಸೊ ಇದು ನೋಡ್ರಿ, ಇದು ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತೈತಿ. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಹೋಗಿ ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್ ಮಾಡ್ತಾನಂತಂದ್ರೆ ಆಗಂಗಿಲ್ಲ. ಸೊ ಅದಕ್ಕೆ ಇದು ಮತ್ತು 3x5 ಏನೋ ಸೆಟ್ ಮಾಡೀನಿ. ಅದೇನು ನೋಡೋಕೆ ಈಸಿ ಅನಿಸ್ತೈತಿ, ಕರೆ ಅವನವನ್ನ ಭಾಳ ನಾವು ತ್ರಾಸ ಆಗ್ತೈತಿ. ಏನೋ ಒಟ್ಟು ನನಗೂ ಸ್ವಲ್ಪ ನನ್ನ ಬಾಡಿನ ಚಲೋ ಅನ್ಸಾಕತ್ತೈತಿ ವಿಡಿಯೋನಾಗ. ಯಾಕಂತಂದ್ರೆ ಬ್ಯಾಕ್ ಯಾವಾಗ ಕಾಣಂಗಿಲ್ಲ ನಮಗೆ. ಸೊ ಇಲ್ಲಿ ವಿಡಿಯೋದಾಗ ಕಾಣ್ತೈತಿ, ಏನೋ ಚಲೋ ಅನ್ಸೈತಿ, ಖುಷಿ ಆಗೈತಿ. ಯಾಕಂದ್ರೆ ಇದು 1 ಮಂತ್ ಒಳಗೆ ಇಷ್ಟು ಪ್ರೋಗ್ರೆಷನ್ ಆಗೈತೆ ಅಂದ್ರೆ, ನಂದು 180 ಡೇಸ್ ಚಾಲೆಂಜ್ 180 ಡೇಸ್ ಒಳಗೆ ಚಲೋ ಆಗ್ತೈತೆ ಅನ್ನೋದೊಂದು ನಂಬಿಕೆ ಐತಿ. ನೋಡೋಣ ಏನಾಕೈತಿ. ಅದಾದ ನಂತರ ಕೋಚ್ ಅಂದರು, ಸ್ವಲ್ಪ ಶೋಲ್ಡ್ರ್ ಪ್ರೆಸ್ ಮಾಡಪ್ಪ ಅಂತ. ಯಾಕಂತಂದ್ರೆ ಬಲಗೈ ಎಡಗೈದ ಒಂದು ಸ್ವಲ್ಪ ಸ್ಟ್ರೆಂತ್ ಬೇರೆ ಅನಿಸ್ತೈತೆ, ಅದಕ್ಕೆ ಟ್ರೈ ಮಾಡಂದ್ರು. ಆಮೇಲೆ ಸ್ಟ್ರೆಚಿಂಗ್ ಎಲ್ಲ ಮಾಡೀನಿ, ಯಾಕಂದ್ರೆ ಬಾಸ್ ಆಲ್ರೆಡಿ ಹೋಗಿದ್ರು ಸ್ಟ್ರೆಚಿಂಗ್ ಎಲ್ಲ ಮಾಡಿ. ಸೊ ಇವತ್ತು ನಾ ಒಬ್ಬ ಸ್ಟ್ರೆಚಿಂಗ್ ಮಾಡತ್ತೀನಿ. ಸ್ಟ್ರೆಚಿಂಗ್ ಮುಗಿಸಿ ಮನೆಗೆ ಹೋಗೋ ಟೈಮ್ ಆಗೈತಿ. ಇವತ್ತು ಭಾಳ ಟೈಮ್ ಆಗೈತೆ ದೋಸ್ತ. ಮತ್ತು ಆಫೀಸ್ಗೆಲ್ಲ ಲೇಟ್ ಆಕೈತೆ ಅಂತೇಳಿ ಪಟ್ ಸ್ಟ್ರೆಚಿಂಗ್ ಮಾಡೀನಿ. ಕರೆಕ್ಟ್ ಸ್ಟ್ರೆಚಿಂಗ್ ಮಾಡೀನಿ. ಹಂಗೆ ನೀವು ಎಲ್ಲರೂ ಕರೆಕ್ಟಾಗಿ ಸ್ಟ್ರೆಚಿಂಗ್ ಮಾಡೋದು ಬರೀ, ವರ್ಕೌಟ್ ಮಾಡಿ. ಯಾಕಂದ್ರೆ ವರ್ಕೌಟ್ಗಿನ್ನ ಸ್ಟ್ರೆಚಿಂಗು ಇಂಪಾರ್ಟೆಂಟ್ ಐತಿ. ಅದಕ್ಕೆ ಓಕೆ ಗೈಸ್, see you in the next video. Bye bye.